ಎಷ್ಟೇ ಅಡೆತಡೆಗಳಿದ್ರೂ ಕೂಡ ಪಿತೃಪಕ್ಷದಲ್ಲಿ ಮಾಡುವಂತಹ ಎಷ್ಟೇ ಶ್ರದ್ಧೆಯಿಂದ ನಾವು ಪೂಜಾ ಕೈಂಕರ್ಯಗಳನ್ನು ಮಾಡಿದ್ರೂ ಮಾಡಿದ ಆದ ನಂತರ ಅದನ್ನು ನಾವು ವಿಸರ್ಜನೆ ಮಾಡುವಾಗ ಅಂತಂದರೆ ಪ್ರಾಣಿ ಪಕ್ಷಿಗಳಿಗೆ ವಿಶೇಷವಾಗಿ ಕಾಗೆಗಳಿಗೆ ನಾವು ಆಹಾರವನ್ನು ಕೊಟ್ಟಾಗ ಹದ್ದುಗಳಾಗಿರ್ಬೋದು, ರಣಹದ್ದು ಆಗಿರ್ಬೋದು, ಕಾಗೆಗಳಾಗಿರ್ಬೋದು ಬಂದು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಸ್ವೀಕಾರ ಮಾಡದೇ ಇದ್ದಾಗ ನಮಗೆ ಏನು ಅನ್ನಿಸುತ್ತದೆ, ಆತ್ಮಕ್ಕೆ ಇನ್ನೂ ಕೂಡ ಪರಿಪೂರ್ಣವಾಗಿ ಸಮಾಧಾನ ಸಿಕ್ಕಿಲ್ಲ, ಇನ್ನೂ ನರಕವನ್ನು ಅನುಭವಿಸ್ತಾ ಇದೆ, ಅದು ಪುನರ್ಜನ್ಮ ತಲುಪಬೇಕು ಅಂತಂದರೆ ನಮಗೆ ಈ ಆಹಾರವನ್ನು ಸೇವಿಸಬೇಕು ಅನ್ನುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯಗಳ ಪದ್ಧತಿ, ನಂಬಿಕೆಗಳು, ಮೂಢನಂಬಿಕೆಗಳು ಖಂಡಿತವಾಗಲೂ ಕೂಡ ಅಲ್ಲ. ಹಾಗಿರುವಾಗ ಆಹಾರವನ್ನು ಕಾಗೆಗಳು ಸ್ವೀಕರಿಸೇ ಇಲ್ಲ ಅಂತಂದಾಗ, ಆ ಹೆಡೆಯನ್ನು ಸ್ವೀಕರಿಸಲೇ ಇಲ್ಲ ಅಂತಂದಾಗ ಹೇಗೆ ಇದನ್ನು ನಮಗೆ ಸಮಾಧಾನ ಮನೆ ಕುಟುಂಬಕ್ಕಾಗಿರ್ಬೋದು ಮತ್ತು ಯಾರಿಗೆ ಅನುಮಾನ ಅನ್ನುವಂಥದ್ದು ಇರುತ್ತದೋ ಅವರಿಗೆಲ್ಲರಿಗೂ ಕೂಡ ಸಮಾಧಾನ ಪಡುವಂತಹ, ಅಂದರೆ ನದಿ ಸ್ಥಾನದಲ್ಲಿ ಹೋಗಿ ಪಿಂಡದರ್ಪಣ ಬಿಡುವಂಥದ್ದು ಕೂಡ ಅಲ್ಲೂ ಕೂಡ ಕಾಗೆಗಳು ಬರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮನೆ ಕುಟುಂಬದಲ್ಲೂ ಕೂಡ ಹೆಡೆ ಹಾಕಿ ಪೂಜೆಗಳು ಮಾಡಿ ಪಿತೃಪಕ್ಷ ಮಾಡಿದಂಥವ್ರಿಗೂ ಕೂಡ ಹೊರಗಡೆ ನಾವು ಆಹಾರವನ್ನು ಇಟ್ಟಾಗ, ಪಿಂಡದರ್ಪಣವನ್ನು ಇಟ್ಟಾಗ ನಮಗೆ ಫಲ ಅನ್ನುವಂಥದ್ದು ದಕ್ಕದೇ ಇದ್ದಾಗ ನಾವು ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾರು ತೀರ್ಕೊಂಡಿರ್ತಾರೋ, ಮನೆ ಕುಟುಂಬದವರು ಯಾರು ತೀರ್ಕೊಂಡಿರ್ತಾರೋ ಅವರ ಗೋರಿಗಳಿದ್ದರೆ ಆ ಗೋರಿಗಳ ಹತ್ರನೇ ನಾವು ಹೋಗಿ ಪೂಜೆ ಮಾಡುವಂತಹ ಒಂದು ಪದ್ಧತಿ ಕೂಡ ಖಂಡಿತವಾಗ್ಲೂ ಕೂಡ ಇದೆ. ಮತ್ತು ಕೆಲವರಿಗೆ ಬಂದ್ಬಿಟ್ಟು ಭಸ್ಮ ಮಾಡಿಬಿಟ್ಟಿದ್ದೀವಿ, ನೀರಲ್ಲಿ ಬಿಟ್ಬಿಟ್ಟಿದ್ದೀವಿ, ನಮಗೆ ಗೋರಿ ಅನ್ನುವಂಥದ್ದೇ ಇಲ್ಲ. ಮತ್ತು ಈ ಎರಡಕ್ಕೂ ಕೂಡ ಸಂಬಂಧಪಡುವಂಥದ್ದು ಒಂದು ಮುಖ್ಯವಾದ ಒಂದು ಗುರುವಿನ ಆಜ್ಞೆಯಿಂದ ಬಂದಂತಹ ಒಂದು ನಮ್ಮ ಪಂಚಾಂಗ ಹೇಳ್ಕೊಡುವಂಥದ್ದು ಏನಪ್ಪ ಅಂತಂದರೆ ಪಂಚಾಮೃತದಿಂದ ಮತ್ತು ಪಂಚಗವ್ಯದಿಂದ. ಅಂದರೆ ಪಂಚಾಮೃತ ಬಂದ್ಬಿಟ್ಟು 5 ಹಣ್ಣುಗಳನ್ನು ಸೇರಿ ರಸಗಳನ್ನು ಸೇರಿ ಮಾಡುವಂತಹ ಪಂಚಾಮೃತ. ಪಂಚಗವ್ಯ ಅಂತಂದರೆ ಹಸುವಿಗೆ ಸಂಬಂಧಪಡುವಂಥದ್ದು, ಗಂಜಲ ಆಗಿರ್ಬೋದು ಮತ್ತು ಹಸುವಿನ ಸಗಣಿ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಈ 5 ಮತ್ತು ಈ 5ಗಳನ್ನು ಕೂಡ ಸಂಪೂರ್ಣವಾಗಿ ನಾವು ಸಪ್ರೇಟು ನಾವು ಪೂಜಾ ಕೈಂಕರ್ಯಗಳ ಜೊತೆಗೆ ನಾವು ಪರಿಸರ ಅಮ್ಮನಿಗೆ ಅಂದರೆ ಪಂಚಭೂತಗಳಿಗೆ ಅರ್ಪಿಸುವಂತಹ ಒಂದು ಫಲಾಫಲಗಳು ಅನ್ನುವಂಥದ್ದು. ಅದನ್ನು ನಾವು ಸಂಪೂರ್ಣವಾಗಿ ನಾವು ಮಾಡಿದಾಗ ನಮಗೆ ಇರುವಂತಹ ಪಿತೃಪಕ್ಷದಲ್ಲಿ ಆಗುವಂತಹ ಅಡೆತಡೆಗಳು ಗೊತ್ತಿಲ್ಲದಿರನೇ ಮಾಡುವಂತಹ ಒಂದು ಸಮಸ್ಯೆಗಳಿಂದ ನಮಗೆ ಆ ಭಕ್ಷ್ಯ ಅನ್ನುವಂಥದ್ದು ಪ್ರಾಣಿ ಪಕ್ಷಿಗಳು ತಿನ್ನೋದಿಲ್ಲ. ಹೀಗಿರುವಾಗ ಆ ಆತ್ಮಕ್ಕೆ ಮೋಕ್ಷ ದಕ್ಕಬೇಕು ಅಂದರೆ ನಾವು ಮಾಡುವಂತಹ ಪೂಜಾ ಫಲಕ್ಕೂ ಕೂಡ ಒಂದು ಶ್ರೇಷ್ಠಕರವಾಗಿ ಆಗಬೇಕು ಅಂತಂದರೆ ಈ ಪಂಚಾಮೃತ ಮತ್ತು ಪಂಚಗವ್ಯದಿಂದ ಸಂಪೂರ್ಣವಾಗಿ ಈ ವರ್ಷದ ಮಹಾಲಯ ಅಮಾವಾಸ್ಯೆಯನ್ನು ಸಂಪೂರ್ಣವಾಗಿ ಆಚರಣೆ ಮಾಡಿಕೊಳ್ಳಬಹುದು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.